ಶಿವಮೊಗ್ಗದ ಭಾರತ್ ಸಿನಿಮಾದಲ್ಲಿ ಪ್ರೀಮಿಯರ್ ಶೋ ಕಂಡ ಲಾಫಿಂಗ್ ಬುದ್ಧ ಚಿತ್ರರಸಿಕರ ಮನಗೆದ್ದಿದೆ. ರಾಷ್ಟ್ರಮಟ್ಟದಲ್ಲಿ ಉತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿರುವ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಭರತ್ ರಾಜ್ ನಿರ್ದೇಶನವಿರುವ ಈ ಸಿನಿಮಾದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಪ್ರಮೋದ್ ಶೆಟ್ಟಿ, ತೇಜು ಬೆಳವಾಡಿ, ಸುಂದರ್ ರಾಜ್, ದಿಗಂತ್ ಇದ್ದಾರೆ. ಈಗ ಸಿನಿಮಾ ಪ್ರಿಯರಿಗಾಗಿ ಗೇಟ್ ರಿವ್ಯೂ. ಬೇಡ 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 ಅಂಗಡಿನ ಎಷ್ಟು ದುಡ್ಡು? ಒಂದು ಇನ್ನು ಜಾಸ್ತಿ ಒಳಗಡೆ ಹೋಗಿದ್ರೆ ಮೂಳೆನೇ ಸಿಕ್ತಿತ್ತು. ಈ ಫಂಕ್ಷನ್ ಮಾಡಿಸ್ ತುಂಬಾ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಚೆನ್ನಾಗಿದೆ. ಕಾಮಿಡಿ ರೋಲು ರಿಷಬ್ ಶೆಟ್ಟಿ ಅವರು ಸಣ್ಣ ರೋಲರ್ ಮಾಡಬೇಕಾಗಿತ್ತು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಪೊಲೀಸರು ನಿಜ ಜೀವನ ಏನಿದೆ ಅಂತ ಚೆನ್ನಾಗಿ ರೂಪಿಸಿದ್ದಾರೆ. ಅರ್ಥ ಆಗ್ತಿದೆಯಾ? ಮತ್ತೆ ಪೊಲೀಸರು ಕಷ್ಟ ಕಾಲದಲ್ಲಿ ಕಾಪಾಡ್ತಾರೆ. ಓಕೆ, ಅದೇ ನಿಜ ಜೀವನ ಏನಿದೆ ಚೆನ್ನಾಗಿದೆ. ಫ್ಯಾಮಿಲಿ ಅಂತ ನೋಡ್ಬೋದು. ಮೂವಿ ಚೆನ್ನಾಗಿದೆ. ಮತ್ತು ದಿಗಂತ ಆಗಿ ಚೆನ್ನಾಗಿದೆ. ಮತ್ತು ನಮ್ಮ ಇವರು ನಂಜುಳಪ್ಪ ಅವರು, ಭದ್ರಾವತಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ರಿಷಬ್ ಶೆಟ್ಟಿ ಫಿಲ್ಮ್ ಅಂದರೆ ತುಂಬ ಕುತೂಹಲದಿಂದ ಬಂದಿರ್ತೀವಿ. ಯಾವುದಕ್ಕೂ 100% ಎಂಟರ್ಟೈನ್ಮೆಂಟು. ಹಾಗೆ ಪೊಲೀಸ್ನ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ರಿಷಬ್ ಶೆಟ್ಟಿ ಸಿನಿಮಾದಲ್ಲಿ ಮುಂಚಿತ ಒಂಥರ ಪಾಸಿಟಿವ್ ಆಗಿ ತೋರಿಸ್ಕೊಂಡು ಬಂದಿದ್ದಾರೆ. ಅವರು ಒಂದು ಕೇಸ್ನ ಬಗೆಹರಿಸೋ ರೀತಿನೇ ಒಂಥರ ಕಾಮಿಡಿ ಆಗಿ ಕೊನೆ ಕ್ಲೈಮ್ಯಾಕ್ಸಲ್ಲಿ ಕಾಮಿಡಿ ಆಗಿದ್ರು ಒಂದು ಒಳ್ಳೆ ಕೇಸ್ನ ಬಗೆಹರಿಸ್ತಾರೆ. ಅದೇ ಥರ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಿಲ್ಲಿ. ಹಾಗೆ ಪ್ರಮೋದ್ ಶೆಟ್ಟಿ ಅವರು ನಿಜವಾಗ್ಲೂ ಒಂದು ಈ ಸಿನಿಮಾಗೋಸ್ಕರ ಅವ್ರನ್ನ ವೆಯ್ಟ್ನ ಗೇನ್ ಮಾಡಿರೋದು ಅಷ್ಟಿಷ್ಟಲ್ಲ. ನೋಡಿದ್ರೆ ಅದ್ರಲ್ಲಿ ಅರ್ಥ ಆಗುತ್ತೆ. ಆಲ್ಮೋಸ್ಟ್ 103 kg ಅಂದರೆ ತಮಾಷೆ ಅಲ್ಲ. ಬಟ್ ಈಗ ಅವ್ರು ವೆಯ್ಟ್ ಇಳಿಸಿರೋದು ನೋಡಿದ್ರು ಗ್ರೇಟ್. ನಿಜವಾಗ್ಲೂ ಒಂದು ಫಿಟ್ನೆಸ್ ಬಗ್ಗೆನೂ ಒಂದು ಒಳ್ಳೆ ಮೆಸೇಜ್ ಇದೆ. ಹಾಗೆ ಪೊಲೀಸ್ನ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು. ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ನಾವು ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಚೆನ್ನಾಗಿತ್ತು. ಮಾರಲ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು. ಜೊತೆಗೆ ಪೊಲೀಸ್ನಲ್ಲಿ ಇವಾಗ ಏನು ಪ್ರತಿನಿತ್ಯ ನಡೀತಿದೆ ಫ್ಯಾಮಿಲೀಸಲ್ಲಿ, ಅದರದೇ ಒಂದು ರಿಯಲ್ ಲೈಫ್ ಟೈಪು ರೀಲ್ ಲೈಫಲ್ಲಿ ಬಂದಿದೆ. ಹೇಳಿ ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ಸೂಪರ್ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಪ್ರಮೋಷನ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸುಂದರ ಸರ್ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ, ಟೋಟಲ್ ನಮ್ಮ ಪೊಲೀಸರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಇದು ಎಲ್ಲಿ ತನಕ ನೆಗೆಟಿವ್ ತೋರಿಸಿದ್ರು, ಒಳ್ಳೆ ರೀತಿ ಉತ್ತಮವಾಗಿ ತೋರಿಸಿದ್ದಾರೆ. ಹಾಗೆ ಪೊಲೀಸರ ಒಂದು ಆರೋಗ್ಯ ಬಗ್ಗೆನೂ ಚೆನ್ನಾಗಿ ತೋರಿಸಿದ್ದಾರೆ. ಮೊದಲನಾಗಿ ರಿಷಬ್ ಶೆಟ್ಟಿ ಚಿತ್ರತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಅಲ್ಲದೆ ಇದು ನಾವು ಶಿವಮೊಗ್ಗದಲ್ಲಾಗಿರೋದ್ರಿಂದ ಶಿವಮೊಗ್ಗದಲ್ಲೇ ಸಾಕಷ್ಟು ಚಿತ್ರೀಕರಣ ಆಗಿರೋದಕ್ಕೆ ಖುಷಿ ಆಗ್ತಿದೆ. ಪೊಲೀಸರ ದೈನಂದಿನ ಚಟುವಟಿಕೆಗಳ ಬಗ್ಗೆ, ಅವರ ಕೊನೆ ತನಕ ರಿಟೈರ್ಡ್ ಆಗೋದಕ್ಕೂ ಕೂಡ ಅವ್ರ ಫಿಟ್ನೆಸ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದಕ್ಕೆ ರಿಷಬ್ ಶೆಟ್ಟಿ ಅವ್ರ ಚಿತ್ರತಂಡಕ್ಕೆ ಧನ್ಯವಾದ ಅರ್ಪಿಸ್ತೀನಿ. ತುಂಬ ಚೆನ್ನಾಗಿತ್ತು ಮೂವಿ. ಒಂದು ವಿಷಯ ಹೇಳ್ಬೇಕಂದ್ರೆ, ಈ ಪೊಲೀಸ್ನವ್ರ ಹತ್ರ ನಾವು ನಗು ಮುಖ ನೋಡೋದು ಕಡಿಮೆ, ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ಕೈದಿನ ಯಾವ ಥರ ಡೀಲ್ ಮಾಡಬೇಕು ಅಂತ, ನಾವು ಎಷ್ಟು ರಫ್ ಆಗಿ ಡೀಲ್ ಮಾಡ್ತೀವಿ ಅವರು ಅಷ್ಟು ರೆಸ್ಪಾನ್ಸ್ ಮಾಡಲ್ಲ. ಆದರೆ ಇದರಲ್ಲಿ ಒಂದು ಸ್ಮೈಲಿಂಗ್ ಮುಖ ಇಟ್ಕೊಂಡು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಒಂದು ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ನಾವು ಪೊಲೀಸ್ನವ್ರು ನೋಡೋ ರೀತಿಯೇ ಬೇರೆ ಇರುತ್ತೆ. ಬಟ್ ತುಂಬ ಮುಖ್ಯವಾಗಿದ್ದು ಫಿಟ್ನೆಸ್, ಅದ್ರ ಬಗ್ಗೆನೂ ತುಂಬ ಹೇಳಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಇರೋಂಥ ಸಿನಿಮಾ. ಕುಟುಂಬ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾ. ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗಂತೂ ಒಳ್ಳೆ ಮೆಸೇಜ್ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ನೋಡಿಬಿಟ್ಟು ಯಶಸ್ಸಿನ ಕಡೆ ಇದನ್ನು ತರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದುಬಿಟ್ಟು ಈ ಸಿನಿಮಾನ ಕೂತ್ಕೊಂಡು ಪ್ರೇಕ್ಷಕರು ಎಲ್ಲರೂ ನೋಡಬೇಕು ಅಂತ ನಾವು ಪದೇ ಪದೇ ತುಂಬ ಕೇಳ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ನಾವು ಖಂಡಿತ ಈ ಬೆಳ್ಳಿ ಪರದೆಯಲ್ಲಿ ನೋಡಬೇಕಾದ್ರೆ ನಮ್ಮ ಅಭಿನಯ ನಾವೆಲ್ಲ ನೋಡಿ ತುಂಬ ಸಂತೋಷ ಆಗ್ತಾ ಇತ್ತು.
ಬಟ್ ಇದು ನಾವು ನಮ್ಮ ಬಗ್ಗೆ ಹೇಳೋದ್ಕಿಂತ ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಪ್ರಮೋದ್ ಸರ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಪೊಲೀಸರು ಯಾವ ಥರ ಇರಬೇಕು ಏನು ಅಂತೆಲ್ಲ ನೀಟಾಗಿ ತೋರಿಸಿದ್ದಾರೆ. ದಯವಿಟ್ಟು ಯಾರು ಮಿಸ್ ಮಾಡ್ದಲ್ಲೇ ನೋಡಿ, ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಬಟ್ ಪೊಲೀಸ್ ಫಿಟ್ನೆಸ್ ಆಗಿರಬೇಕು ಅಂತ ಒಂದು ಮೆಸೇಜ್ ಇದೆ. ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್ ಆಗಿದೆ. ನೋಡಿದ್ರಲ್ಲ ಪ್ರೇಕ್ಷಕರೇ, ಶಿವಮೊಗ್ಗದ ಜನತೆ ಒಂದು ಲಾಫಿಂಗ್ ಬುದ್ಧ ಸಿನಿಮಾ ಬಗ್ಗೆ ನೀಡಿರುವಂಥ ಪ್ರತಿಕ್ರಿಯೆ. ಸೊ ಐ ವಿಲ್ ಟೇಕ್ ಕೇರ್ ಅಂತ ಏನು ಡೈಲಾಗ್ ಬಂದಿದೆ ಇಡೀ ಸಿನಿಮಾ, ಇನ್ನು ಮುಂದೆ ಕರ್ನಾಟಕದ ಜನತೆ ಟೇಕ್ ಕೇರ್ ಮಾಡಬೇಕು ಈ ಒಂದು ಚಿತ್ರತಂಡವನ್ನ ಅಂತ ಕೇಳ್ತಾ